ಅಸೈನ್ಮೆಂಟ್ ಬರಿಬೇಕು, ರೆಕಾರ್ಡ್ ಬರಿಬೇಕು, ಅಬ್ಸರ್ವೇಷನ್ ಬರಿಬೇಕು, ಮಿನಿ ಪ್ರಾಜೆಕ್ಟ್ ಮಾಡಬೇಕು. ಇದೆಲ್ಲ ಕೆಲಸ ಯಾವಾಗ ಆಗೋದು? ಆಗೋಯ್ತತ್ತೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹಿಂಗನ್ಕೊಂಡ್ ಕ್ಲಾಸಿಗೆ ಬಂದಾಯ್ತು. ನಿನ್ನೆ RCB ಮ್ಯಾಚ್ ಗೆದ್ದಿದ್ ಪ್ರಯುಕ್ತ ನಮ್ ಗರ್ಲ್ಸ್ ಅಂಡ್ ಬಾಯ್ಸ್ ಎಲ್ಲ ಈ ಸಲಿನೂ ಕಪ್ ನಮ್ದೆ ಅಂತ RCB ಜರ್ಸಿಲ್ ಮಿಂಚಿಂಗು. ಈ ಸಾಲ ಕಪ್ ನಮ್ದು. ಥಿಯರಿ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಲ್ಯಾಬ್ ಕ್ಲಾಸ್ ಇತ್ತು. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳೋ ಅಷ್ಟರಲ್ಲಿ ಲಂಚ್ ಬ್ರೇಕ್ ಬಂತು ಅನ್ಕೊಳ್ಳಿ. ಲಂಚ್ ಬ್ರೇಕಲ್ಲಿ ಊಟ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಗೋಲ್ಗಪ್ಪ ತಿನ್ನಕ್ಕೆ ಅಂತ ನಮ್ಮ ಗರ್ಲ್ಸ್ ಎಲ್ಲ ಇಲ್ಲೇ ಕರ್ಕೊಬಂದ್ರು. ಇಲ್ಲಿ ನೋಡಿ ಗೈಸ್, ಫೋನ್ ಕವರ್ ಹಿಂದಗಡೆ ಗೈಸ್ ಅಮ್ಮು ನಮ್ಮ ಚಿನ್ನೋರು ಹೊಸ ನಾಯಿ ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಇದು ಇವಳು ಫೋನ್ ಕೇಸ್ ಹಿಂದಗಡೆ ಇಟ್ಕೊಂಡವಳೆ. ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ. ಲಂಚ್ ಬ್ರೇಕಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಅಂತ ಇವತ್ತೊಂದು ಗೇಮ್ ಆಡಿದ್ವಿ. 3, 2, 1. ಯೂಶಲಿ ಈ ರೀತಿ ಗೇಮ್ಸ್ನೆಲ್ಲ ಸ್ಕೂಲ್ ಡೇಸಲ್ಲಿ ಸಮ್ಮರ್ ಟೈಮಲ್ಲಿ ಆಡ್ತಿದ್ವಿ. ಒಂಟಿ ಕಾಲಲ್ಲಿ ಮುಡ್ಸೋದು, ಕಿಂಗ್ಸ್ ಅಥವಾ ಕ್ವೀನ್ಸ್ ಅಂತ ಅನ್ಕೊಳ್ಳಿ. ಅವಳು ಒಂದು ದಿವಸ ಏನೋ ಚೌಚೌ ಬಾತ್ ತಂದಿದ್ದೀನಿ ಅಂತ ಅಂದು. ನಾನು ಚೌಚೌ ಬಾತ್ ಅಂದರೆ ಏನೋ ತಿಂದ್ಬಿಟ್ಟಿದ್ದಾಳೆ, ಏನೋ ಅದ್ಭುತ ಅನ್ಕೊಬಿಟ್ಟಿದ್ದೆ. ಅದಾದಮೇಲೆ ಲಂಚ್ ಬ್ರೇಕಲ್ಲೂ ಬಾಕ್ಸ್ ತೆಗಿತಾಳೆ, ಉಪ್ಪಿಟ್ಟು ಕೇಸರಿ ಬಾತು. ಅಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.